ನಮಸ್ಕಾರ ಸ್ನೇಹಿತರೆ, ಆರ್ಸಿಬಿ ವಿರುದ್ಧ ಆರ್ಆರ್ಗೆ 6 ವಿಕೆಟ್ಗಳ ಭರ್ಜರಿ ಗೆಲುವು. ವೈಭವ್ ಸೂರ್ಯವಂಶರ ಆರ್ಭಟಕ್ಕೆ ಆರ್ಸಿಬಿ ತಂಡ ಸಂಪೂರ್ಣವಾಗಿ ಧ್ವಂಸ. ಆಸ್ಟ್ರೇಲಿಯಾ ಬೌಲರ್ ಹೆಜಲ್ವುಡ್ ಭುವನೇಶ್ವರ್ ಕುಮಾರ್ ಅವರಿಗೆ ಚಚ್ಚಿದ ವೈಭವ್. ಆರ್ಸಿಬಿ ವಿರುದ್ಧ ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದಂತ ವೈಭವ್ ಸೂರ್ಯವಂಶಿ ಹೇಳಿಕೆ ಹೇಳಿದ್ದೇನು ಗೊತ್ತಾ? ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಸ್ನೇಹಿತರೆ. ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ಗೂ ಕೂಡ ಒಂದು ತಪ್ಪ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹೌದು ಸ್ನೇಹಿತರೆ, ಆರ್ಸಿಬಿ ವಿರುದ್ಧ ಆರ್ಆರ್ ತಂಡ ಅದ್ಭುತವಾದ ಗೆಲುವು ಪಡೆದುಕೊಂಡಿದೆ. ವೈಭವ್ ಸೂರ್ಯವಂಶರ ಆರ್ಭಟಕ್ಕೆ ಆರ್ಸಿಬಿ ತಂಡ ಧ್ವಂಸ ಆಗಿ ಹೋಯಿತು. ಮೊದಲು ಟಾಸ್ ಸೋತು ಬ್ಯಾಟಿಂಗ್ ಮಾಡಿದಂತ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 201 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ಆರ್ಆರ್ ತಂಡಕ್ಕೆ 202 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು ಸ್ನೇಹಿತರೆ. ಆರ್ಸಿಬಿ ತಂಡದ ಪರವಾಗಿ ವಿರಾಟ್ ಕೊಹ್ಲಿ 16 ಎಸೆತಗಳಲ್ಲಿ 32 ರನ್ ಗಳಿಸುವ ಮೂಲಕ ಪೆವಿಲಿಯನ್ ಕೂಡ ಸೇರಿಕೊಂಡ್ರು. ದೇವದತ್ ಪಡಿಕ್ಕಲ್ 7 ಎಸೆತಗಳಲ್ಲಿ 14 ರನ್, ನಾಯಕ ರಜತ್ ಪಟಿದಾರ್ 40 ಎಸೆತಗಳಲ್ಲಿ 63 ರನ್ ಗಳಿಸುವ ಮೂಲಕ ಅದ್ದೂರಿ ಆಟ ಆಡಿದರು ಸ್ನೇಹಿತರೆ. ಈ ಮೂಲಕವಾಗಿ ಆರ್ಸಿಬಿ ತಂಡ ನಿಗದಿತ 20 ಓವರ್ಗಳಲ್ಲಿ 201 ರನ್ಗಳಿಗೆ 8 ವಿಕೆಟ್ ಕಳೆದುಕೊಂಡು ರಾಜಸ್ಥಾನ್ ರಾಯಲ್ಸ್ ತಂಡಕ್ಕೆ 202 ರನ್ಗಳ ಟಾರ್ಗೆಟ್ ಅನ್ನು ನೀಡಿತ್ತು. 202 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ರಾಜಸ್ಥಾನ್ ರಾಯಲ್ಸ್ ತಂಡ ಕೇವಲ 18 ಓವರ್ಗಳಲ್ಲಿ ಆರ್ಸಿಬಿ ಕೊಟ್ಟಂತ 202 ರನ್ಗಳ ಟಾರ್ಗೆಟ್ ಅನ್ನ ಪಡೆದು ಹಾಕಿತ್ತು ಸ್ನೇಹಿತರೆ. ಎಸ್ ಜೈಸ್ವಾಲ್ 8 ಎಸೆತಗಳಲ್ಲಿ 13 ರನ್, ವೈಭವ್ ಸೂರ್ಯವಂಶಿ 26 ಎಸೆತಗಳಲ್ಲಿ 78 ರನ್ ಗಳಿಸುವ ಮೂಲಕ ಆರ್ಸಿಬಿ ತಂಡವನ್ನ ಧ್ವಂಸ ಮಾಡಿ ಹಾಕಿದ್ರು. ಇತ್ತ ಧ್ರುವ ಜುರೇಲ್ 43 ಎಸೆತಗಳಲ್ಲಿ 81 ರನ್ ಗಳಿಸುವ ಮೂಲಕ ನಟೋಟಾಯಿ ಕೂಡ ನಿಂತರು. ವೈಭವ್ ಸೂರ್ಯವಂಶಿ ಅವರು ಬುಮ್ರಾ ಅವರಿಗೆ ಮೊದಲ ಬಾರಿ 6 ಹಿಡಿಸುವ ಮೂಲಕ ಅದ್ಭುತ ಆಟ ಆಡಿದ್ರು. ಇತ್ತ ಆರ್ಸಿಬಿ ವಿರುದ್ಧನೂ ಕೂಡ ಹೆಜಲ್ವುಡ್ ಹಾಗೂ ಭುವನೇಶ್ವರ್ ಕುಮಾರ್ ಅವರಿಗೆ 6 ಹಿಡಿಸುವ ಮೂಲಕ ಅದ್ಭುತ ಆಟ ಆಡಿದ್ದಾರೆ ಸ್ನೇಹಿತರೆ. ಆರ್ಆರ್ ತಂಡ ಆರ್ಸಿಬಿ ವಿರುದ್ಧ 6 ವಿಕೆಟ್ಗಳ ಭರ್ಜರಿ ಗೆಲುವನ್ನ ಪಡೆದುಕೊಂಡಿದೆ. ಆರ್ಆರ್ ತಂಡದ ಪರವಾಗಿ ಮ್ಯಾನ್ ಆಫ್ ದಿ ಮ್ಯಾಚ್ ಅನ್ನ ಪಡೆದುಕೊಂಡ ವೈಭವ್ ಸೂರ್ಯವಂಶಿ ಅವರು ಈ ರೀತಿ ಹೇಳಿದ್ದಾರೆ ನೋಡಿ. ನಾನು 78 ರನ್ ಗಳಿಸಿದ್ದರೂ ತಂಡವನ್ನ ಜಯದತ್ತ ಮುನ್ನಡೆಸಿದ ಧ್ರುವ ಜುರೇಲ್ ಅವರ ನಿಜವಾದ ಹೀರೋ. ಈ ಇನ್ನಿಂಗ್ಸ್ ನನಗೆ ತುಂಬಾ ಖುಷಿ ಕೊಟ್ಟಿದೆ. ಮುಂದಿನ ಪಂದ್ಯಗಳಲ್ಲೂ ಕೂಡ ಇದೇ ರೀತಿ ಪ್ರದರ್ಶನವನ್ನ ನೀಡುತ್ತೇನೆ ಅಂತ ವೈಭವ್ ಸೂರ್ಯವಂಶಿ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡೆದುಕೊಂಡ ಬಳಿಕ ಹೇಳಿದ್ದಾರೆ. ವೈಭವ್ ಸೂರ್ಯವಂಶರ ಮಾತಿನ ಬಗ್ಗೆ ನಿಮ್ಗೆ ಅನಿಸುತ್ತೆ? ತಪ್ಪದೆ ಕಾಮೆಂಟ್ ನಲ್ಲಿ ತಿಳಿಸಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ.